ಹೇಳ್ತಾರೆ, ಅದನ್ನು ವರ್ಣನೆ ಮಾಡ್ತಾರೆ ಅವರು. ಆದಿಗುರು ಶಂಕರಾಚಾರ್ಯ ಗೊತ್ತಾ? ಗೊತ್ತು. ನಮ್ದೆಲ್ಲಕ್ಕಿಂತ ಶ್ರೇಷ್ಠ ಫಿಲಾಸಫರ್, ಶ್ರೇಷ್ಠ ಜ್ಞಾನಿ ಅವರು. ನಮ್ಮ ಭಾರತದ ಒಂದು ಹಿರಿಮೆ ಅವ್ರದ್ದು. ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಪರಮಾತ್ಮ ಅವರು ಸರಳವಾಗಿ ಹೇಳ್ತಾರೆ, ನೀವು ಏನನ್ನು ಮಾಡಬೇಕು, ಭಗವದ್ಗೀತಾ ಕಿಂಚಿತ್ ಅಧೀತ ಅಂತ ಹೇಳ್ತಾರೆ, ಸ್ವಲ್ಪ ಆದ್ರೂ ಅಧ್ಯಯನ ಮಾಡಬೇಕು. ಗಂಗಾ ಜಲಲವ ಕಣಿಕಾ ಪೀತ, ಭಾರತ ದೇಶದ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ನದಿ ಯಾವ್ದಪ್ಪ? ಅದಕ್ಕಾಗಿ ಮೊದ್ಲಿನ ಕಾಲಕ್ಕೆ ಬೇರೆ ದೇಶಕ್ಕೆ ಹೋದ್ರು ಅವ್ರು ಕೇಳ್ತಿದ್ರಂತ, ಯಾವ ದೇಶದವ್ರು ನೀವು ಅಂತ ಹೇಳಿದರೆ, ಜಿಸ್ ದೇಶ ಮೇ ಗಂಗಾ ಬೈತಿ ಹೈ ಉಸ್ ದೇಶಕ್ಕೆ ವಾಸಿ ಹೈ ಅಂತೇಳಿ ಅಭಿಮಾನದಿಂದ ಹೇಳ್ತಿದ್ರಂತ. ಈಗ ನಾವು ಹೇಳ್ತೇವೆ ಬಿಡ, ಆದರೂ ಸಹ ಜೀವನದಲ್ಲಿ ಒಂದು ಸಲ ಆದ್ರೂ ಗಂಗೆಯನ್ನು ಕಾಣಬೇಕು, ಗಂಗಾ ನದಿಯ ಹನಿಯನ್ನ ಕುಡಿಬೇಕು. ಭಗವದ್ಗೀತಾ ಕಿಂಚಿತ್ ಅಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕ್ರೋದಪಿಯನ್ನು ಮುರಾರಿ ಸಮಚ. ಅಂದ್ರೆ ಒಂದು ಸಲ ಆದರೂ ಆ ಮುರಾರಿಯನ್ನ ನಾನು ಸ್ಮರಿಸಬೇಕು ಅಂತ ಹೇಳಿದ್ರೆ ಪರಮಾತ್ಮನನ್ನು ಸ್ಮರಿಸಬೇಕು. ಪರಮಾತ್ಮನನ್ನ ಸ್ಮರಿಸಲಾರ್ದ ನಾವು ಊಟನ ಮಾಡಬಾರ್ದು. ಇದೆಲ್ಲ ಜಗತ್ತೇನಿದೆ ಪರಮಾತ್ಮನ ಮನೆ ಇದೆ. ನಾವೆಲ್ಲ ಗೆಸ್ಟ್, ನಾವೆಲ್ಲ ಬರ್ತೇವಪ್ಪ, ಒಂದ್ಸಲ ದಿನ ಇರ್ತೇವೆ, ಬಾಲ್ಯಾವಸ್ಥಾ ಕಳಿತೇವೆ, ಯೌವನಾವಸ್ಥಾ ಕಳಿತೇವೆ, ವೃದ್ಧಾವಸ್ಥಾ ಆದ್ಕೋ ಗೆಟ್ ಔಟ್, ನಮ್ದು ಮುಗೀತು. ಇದು ನಾವು ನೋಡಕ್ ಬಂದೇವೆ. ಇದು ಜಗತ್ತಿಗೆ 4 ದಿನ. ಅದು ಬಾಲ್ಯಾವಸ್ಥಾ ನೀವು ಹ್ಯಾಂಗ್ ಕಳಿತೀರಪ್ಪ? ಬಾಲ್ಯಾವಸ್ಥಾ ಕ್ರೀಡಾಸಕ್ತ, ನಮಗ ಅಭ್ಯಾಸ ಮಾಡೋದು ಸಿಟ್ಟು ಬರ್ತೈತಿ. ಅದ ಪೀರಿಯಡ್ ಬಿಟ್ರೆ ಅಂತ ಹೆಚ್ಚಿರ್ತೀವಿ. ಅದನ್ನ ನಾವು ಸ್ಟಡಿ ಮಾಡ್ಬೇಕಂದ್ರೆ ಕೆಟ್ಟ ಮೋಸಡಿ. ಯಾರು ಅಭ್ಯಾಸ ಮಾಡಂತ ನೋಡಿ ಮನ್ಯಾಗ ಅವ್ರು ಭಾಳ ಕೆಟ್ಟವ್ರು ಅನ್ನಿಸ್ತಾರ. ಬಂದ ನೋಡಿ ಕಿವಿಜಕ್ಕ ಬರೀ ಅಭ್ಯಾಸ ಮಾಡಂತ ಅಂತ ಹೇಳಿ ಅದ ಹೊರಗೆ ತಿರ್ಗಾಡಕ್ಕ, ಮಾಲ್ಗಳಿಗೆ ಹೋಗಾಕ, ಎಲ್ಲ ಹೋಟೆಲ್ಗೆ ಹೋಗಾಕ ಬಹಳ ಮಜಾ ಅನ್ನಿಸ್ತೈತಿ. ಅದರಿಂದ ಏನು ಉಪಯೋಗ ಇಲ್ಲ. ಅದಕ್ಕಾಗಿ ಬಾಲಕಾವಸ್ಥಾದಲ್ಲಿ ಅದಕ್ಕಾಗಿ ಗುರುಕುಲಕ್ಕೆ ಕಳಿಸ್ತಿದ್ರು. ಮೊದ್ಲಿನ ಕಾಲಕ್ಕೆ ಗುರುವಿನ ಹತ್ರ ಇರ್ತಿದ್ರು. ಗುರು ಏನ್ ಮಾಡ್ತಾನಪ್ಪ ಅಂತ ಹೇಳಿದರೆ ಅಲ್ಲಿ ನಮಗೆ ಡಿಸಿಪ್ಲಿನ್ ಕಲಿಸ್ತಾ ಇದ್ರು, ನಮಗೆ ವಿದ್ಯೆ ಕೊಡ್ತಾ ಇದ್ರು. ನಮ್ದು ಊಟ ಬಹಳ ಸಿಂಪಲ್ ಊಟ ಇರಬೇಕು. ಊಟ ಬಟ್ಟೆ ತುಂಬ ಊಟ ಮಾಡಿದ್ರೆ ಇದು ಮೈಂಡ್ ನಿದ್ದಿಗೆ ಹೋಗ್ಬಿಡ್ತೇವೆ. ಅದಕ್ಕಾಗಿ ಊಟ ಅರ್ಧ ಹೊಟ್ಟೆ ಊಟ ಇರಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಅರ್ಧ ಊಟ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇದು ವಿದ್ಯಾರ್ಥಿ ಜೀವನಕ್ಕೆ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಅರ್ಧ ಊಟ ಮಾಡ್ಬೇಕು. ಫುಲ್ ಊಟ ಮಾಡಿದ್ವಿ, ರೊಟ್ಟಿನೂ ತಿಂದೆ, ಫ್ರೈಡ್ ಫುಡ್ನು ತಿಂದೆ, ಅವಾಗ ಅಲ್ಲಿ ಟೀಚರ್ ಹೇಳ್ಕೊಂತಿರ್ತಾಳೆ, ಇಲ್ಲೇ ನಿದ್ದೆ ಬರ್ತೈತೆ, ಆಲಸ್ಯ ಬರ್ತೈತಿ. ಊಟ ಬಹಳ ಕಡಿಮೆ ಇರಬೇಕು. ಅದು ಸಹಿತ ಹಗರು ಇರಬೇಕು, ತಿಳಿಯಾಗಿರ್ಬೇಕು. ಅದರಾಗ ಗುರುಕುಲದಲ್ಲಿ ನಾವು ಕಲ್ತಿದ್ದೇವೆ. 3 ವರ್ಷ ತನಕ ಕೋರ್ಸ್ ಮಾಡಿದ್ದೇನೆ ನಾನು.